ದಿನಾಂಕ 9ನೇ ತಾರೀಕು ಈ ತಿಂಗಳಲ್ಲಿ ನಾವು ತೋಟಸಾಲು ದಿಬ್ಬೂರು ರಸ್ತೆಯಲ್ಲಿರ್ತಕ್ಕಂಥ ದಿಲ್ಖುಷ್ ಐಸ್ ಕ್ರೀಮ್ ಅಂಗಡಿಗೆ ಭೇಟಿ ನೀಡಿ ಪರಿಶೀಲಿಸಲಾಯಿತು. ನಮ್ಮ ಜೊತೆ ತಹಸೀಲ್ದಾರ್ ಅವರು, ಆಮೇಲೆ ಫುಡ್ ಸೇಫ್ಟಿ ಆಫೀಸರ್ಗಳು, ಆಮೇಲೆ ನೌಕರರ ವಿಭಾಗದವರು ಎಲ್ಲ ಬಂದು ಪರಿಶೀಲಿಸಿದಾಗ ಅವರು ಯಾವುದೇ ಥರವಾದಂಥ ನಮ್ಮನ್ನು ಪರವಾನಗಿ ಉದ್ಯಮೆಯನ್ನು ಪಡೆಯದೆ ನಡೆಸಿದ್ದು ಕಂಡು ಬಂದಿತ್ತು. ಆಮೇಲೆ ಸ್ವಚ್ಛತೆಯನ್ನು ಇಲ್ಲದೆ ಆಚೆ ಕಡೆ ಇರ್ತಕ್ಕಂಥದ್ದು ವಾಸನೆ ಇರ್ತಕ್ಕಂಥ ಚರಂಡಿ, ಒಳಗಡೆ ಇರ್ತಕ್ಕಂಥ ಯಾವುದೇ ಥರದಂಥ ಕ್ಲೀನಿನೆಸ್ ಇರಲಿಲ್ಲ. ಆಮೇಲೆ ಯಾವುದೇ ಅವ್ರು ಮಾಡ್ತಕ್ಕಂಥ ಫುಡ್ ಪ್ರಾಡಕ್ಟ್ಸ್ಗಳಿಗೂ ಸಹ ಯಾವುದೇ ತರ್ತಕ್ಕಂಥ ಸ್ವಚ್ಛತೆ ಜಾಗದಲ್ಲಿ ಇಟ್ಟು ಮಾಡ್ತಕ್ಕಂಥ ಇರಲಿಲ್ಲ. ಆಮೇಲೆ ಅವ್ರು ಮಾಡ್ತಕ್ಕಂಥ ಕೆಲಸಗಾರರಲ್ಲೂ ಸಹ ಅವರು ಸ್ವಚ್ಛತೆ ಕಂಡು ಬಂದಿರಲಿಲ್ಲ. ಆಮೇಲೆ ಅವರು ಪರವಾನಗಿ ಅವರು FSSAI ತಗೊಂಡಿದ್ದಾರೆ ಅಂತ ಪರಿಶೀಲಿಸಿದಾಗ ಅದರಿಂದ ತಗೊಂಡ್ರೆ ಅವರು ಇಲ್ಲೀಗಲಿ ಅಂಗಡಿ ತಗೊಂಡು ಐಸ್ ಕ್ರೀಮ್ ಅಂಗಡಿ ಮಾಡ್ಕೊಂಡಿದ್ರು. ಅದರೊಳಗಡೆ 5ರಿಂದ 6 ತೆಳ್ಳ ಗಾಡಿನಲ್ಲಿ ಐಸ್ ಕ್ರೀಮ್ ಮಾಡ್ತಕ್ಕಂಥ ಕರ್ಕೊಂಡು ಹೋಗ್ತಿದ್ರು. ತಗೊಂಡೋಗೋಂಥ ಗಾಡಿಗಳು ನಿಲ್ಲಿಸಿದ್ರು ನಾವು ನೋಡಿದಾಗ. ಆ ಮಾರ್ಗಗಳಲ್ಲಿ ಈಗ ಎಲ್ಲೆಲ್ಲಿ ಸ್ಪೋರ್ಟ್ಸ್ ನಡೆಯುತ್ತೆ, ಇಲ್ಲ ಸ್ಕೂಲ್ ಮಕ್ಕಳುಗಳು ಇರ್ತವೆ, ಎಲ್ಲೆಲ್ಲಿ ಜನಸಂದಣಿ ಇರುತ್ತೆ ಅಂಥ ಕಡೆ ಎಲ್ಲ ಅವರು ಐಸ್ ಕ್ರೀಮ್ ಮಾಡ್ಕೊಂಡೋಗಿ ಐಸ್ ಕ್ರೀಮೆಲ್ಲ ಮಕ್ಕಳಿಗೆ ಕೊಡೋದು, ಎಲ್ಲ ಮಾರ್ಕೊಂಬರೋದು ಎಲ್ಲ ಮಾಡ್ತಾ ಇರೋದೆಲ್ಲ ಕಂಡು ಬಂತು. ಅದರಿಂದ ನಾವು ಅದನ್ನು ಈಗ ಅದ್ರ ಬಗ್ಗೆ ಟೆಸ್ಟ್ ಮಾಡಿಸೋದಕ್ಕೆಲ್ಲ FSSAIಯಿಂದ ಸಹ ಇರ್ತಕ್ಕಂಥ ಏನೇನು ಇಂಗ್ರೀಡಿಯೆಂಟ್ಸ್ ಇತ್ತು ಅಲ್ಲಿ ಎಲ್ಲದನ್ನೂ ಸಹ ಕಲೆಕ್ಟ್ ಮಾಡಿ ಅವ್ರು ಟೆಸ್ಟಿಗೆ ಕಳಿಸೋದಕ್ಕೆ ತಗೊಂಡೋಗಿದ್ದಾರೆ ಅವ್ರಿಗೆ. ನಮ್ಮಿಂದಲೂ ಸಹ ಈಗ ಅದನ್ನ ನಾವು ಫುಲ್ಲು ಸೀಸ್ ಮಾಡಿ ಏನೇನಿತ್ತು ಎಲ್ಲ ಮಾಡಿಬಿಟ್ಟು ಮಾಜರ್ ಮಾಡಿ ಅದನ್ನ ವರದಿನ ನಾವು ಫೈನು ಇಂಪೋಸ್ ಮಾಡಿದ್ದೀವಿ. FSSAIಯಿಂದಲೂ ಸಹ ಅವರಿಗೆ ಯಾವುದಿಗೆ ಎಷ್ಟು ಅವಶ್ಯಕತೆ ಇದೆ ಅವ್ರದ್ದು ಫೈನು ಇಂಪೋಸ್ ಮಾಡಿ ಕಟ್ಟಿಸಿದ್ದಾರೆ. ಈಗ ನೆಕ್ಸ್ಟು ನಾವು ಅದನ್ನ ಸೀಸ್ ಮಾಡಿರೋದ್ರಿಂದ ಅವರು FSSAI ರಿಪೋರ್ಟ್ ಬರಬೇಕು. ಆಮೇಲೆ ಮತ್ತೆ ಅವರು ತಗೊಳೋದಕ್ಕಾದ್ರೂ ನಾವು ಯಾವುದೇ ಥರ ಪರವಾನಗಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಅವರಿಗೆ. ಆಮೇಲೆ ಅವ್ರದ್ದು ಓನರು ಬಂದುಬಿಟ್ಟು ಮೇಲ್ಗಡೆ ಯಾರಿದ್ದಾರೆ ಅಂತ ಓನರ್ದು ವಿಚಾರಿಸಿದಾಗ ಓನರ್ ನಮಗೆ ಸಿಗಲಿಲ್ಲ. ಆದ್ರೆ ಓನರ್ ಗಮನಕ್ಕೂ ಇದು ತೊಗೊಂಡಿದ್ದಾರೆ ಇಲ್ಲ ಅಂತ ಅವ್ರ ಗಮನಕ್ಕೆ ಗೊತ್ತಿಲ್ಲದೆ ಇವ್ರು ನಡೆಸ್ತಾ ಇರೋದು ಕಂಡು ಬಂತು. ಹಾಗಾಗಿ ನಾವಿಲ್ಲ ಇರ್ತಕ್ಕಂಥ ಎಲ್ಲ ಅಂಗಡಿ ಹಾಕಿ ಸೀಸ್ ಮಾಡಿಕೊಂಡು ಬಂದಿದ್ದೀವಿ ಅಂಗಡಿ. ಓನರ್ ಹೆಸರು ನಮಗೆ ಸಿಗಲಿಲ್ಲ ಅವ್ರದ್ದು ಆ್ಯಕ್ಚುಲಿ ಅವತ್ತು. ದಿಲ್ಖುಷ್ ಅಂದ್ಬಿಟ್ಟು ಇಲ್ಲೀಗಲ್ಲು ದಿಲ್ಖುಷ್ ಐಸ್ ಕ್ರೀಮ್ ತಯಾರಿಕಾ ಘಟಕ ಅಂದ್ಬಿಟ್ಟು ಮಾಡಿದ್ದಾರೆ. ಅದು ಇಲ್ಲೀಗಲ್ಲು, ಯಾವುದೇ ಪರವಾನಗಿ ಪಡೆಯೋದಿಲ್ಲ, ತಗೊಂಡಿಲ್ಲ. ಪಾಲಿಕೆಯಿಂದ ಪರವಾನಗಿ ನಾವು ಕೊಟ್ಟಿಲ್ಲ, ತಗೊಂಡಿಲ್ಲ ಅವರು. FSSAIದು ಸಹ ಅವ್ರು ತಗೊಂಡಿರಲಿಲ್ಲ. ಆಮೇಲೆ ಅವ್ರು ಮೋಸ್ಟ್ಲಿ ಅವರು ಬಿಹಾರವ್ರು, ನಮ್ಮ ಕರ್ನಾಟಕದವರೆಲ್ಲ ಅನಿಸಿದೆ, ಬಿಹಾರಿಂದ ಬಂದು ಮಾಡ್ತಿರೋದು. ಅಲ್ಲಿರ್ತಕ್ಕಂಥ ಒಂದು 7-8 ಜನ ಕೆಲಸಗಾರರುಗಳು ಅಲ್ಲಿದ್ದರು. ಅವರು ಯಾವುದೂ ಥರ ಸ್ವಚ್ಛತೆಯನ್ನು ಕಾಪಾಡ್ಕೊಂಡಿರಲಿಲ್ಲ, ಆಮೇಲೆ ನೀಟು ಇರಲಿಲ್ಲ. ಈಗ ಟೆಸ್ಟಿಗೆಲ್ಲ ಕಳಿಸಿದ ರಿಪೋರ್ಟ್ ಬಂದಮೇಲೆ ಅದ್ರ ಮೇಲೆ ಏನು ಕ್ರಮ FSSAI ಕಡೆಯಿಂದ ಅವ್ರು ತೊಗೊಂಡಿದ್ದಾರೆ. ನಮ್ಮಿಂದ ಏನು ಕ್ರಮ ತಗೋಬೇಕು ಸೀಸ್ ಮಾಡಬೇಕು ಅಂದ್ಬಿಟ್ಟು ನಾವು ಆಯುಕ್ತರಲ್ಲಿ ಇದನ್ನ ಮಾಹಿತಿ ಕೊಟ್ಟಿದ್ದೇವೆ. ನಾವು ಸೀಸ್ ಮಾಡಿ ಅವ್ರು ಹೇಳಿದಂತೆ ನಾವು ಕ್ರಮ ವಹಿಸಿದ್ದೀವಿ. ನಮಗೆ ತಹಸೀಲ್ದಾರ್ ಫಸ್ಟ್ ಭೇಟಿ ಮಾಡಿಬಿಟ್ಟು ತಹಸೀಲ್ದಾರ್ ನಮಗೆ ಕಡೆಯಿಂದ ನಮಗೆ ಫೋನ್ ಬಂತು, FSSAI ಇನ್ಸ್ಪೆಕ್ಟ್ರು ಆಮೇಲೆ ಅದನ್ನ ನಮಗೆ ಫೋನ್ ಬಂತು. ಹಾಗಾಗಿ ನಾವು ದಿಢೀರ್ ದಾಳಿ ಮಾಡಿದ್ವಿ ಅವ್ರ ಜೊತೆ. ಅವ್ರು ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಮೇಲಿಂದ ನಡೆಸ್ತಾ ಇದ್ದಾರೆ ಅಂತ ನಮ್ಗೆ ಒಂದು ಅಲ್ಲಿ ಕೇಳಿದಾಗ ಬಂತು. ಅದಕ್ಕಿಂತ ಮೊದಲು ಇದು ಮಾಡ್ತಿದ್ರು ಅಂತ ನಮಗೆ ಗೊತ್ತಿಲ್ಲ. ಬಟ್ ಅಲ್ಲಿಂದ 6 ಮಂತ್ಸಿಂದಲೂ ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಗಂಗಾಧರಯ್ಯ ಸರ್ಕಲಿಂದ ರೈಟ್ ತೊಗೊಂಡ್ರೆ ಒಳಗಡೆ ಇದೆ, ಫಸ್ಟ್ ರೈಟ್ ಇದೆಯಲ್ಲ ಅಲ್ಲಿ. ಇದು ಮಕ್ಕಳಿಗೆ ಪಾಯ್ಸನ್ ಆಗಿತ್ತಾ ಅಂತ ಹೇಳಿ ಸರ್, ಯಾಕಂದರೆ ನೀಟ್ನೆಸ್ ಇರಲಿಲ್ಲ ಅಂತ ಹೇಳಿದ್ರು. ಆ ರೀತಿಯಲ್ಲಿ ಕಂಡು ಬಂದಿದೆ. ಇಲ್ಲ, ಆ ಥರ ಪಾಯ್ಸನ್ ಆಗಿರ್ತಕ್ಕಂಥ ಯಾವುದೇ ಥರದ ಆಸ್ಪತ್ರೆ ದಾಖಲಾಗಲಿ, ಇಲ್ಲ ಆಚೆ ಕಡೆ ತಿಂದು ವಾಂತಿ ಭೇದಿ ಆಗಿರ್ತ ಪ್ರಕರಣಗಳಾಗಲಿ ಆ ಥರ ಗಮನಕ್ಕೆ ಬಂದು ನಾವು ಹೋಗಿರಲಿಲ್ಲ. ತಹಸೀಲ್ದಾರು ಸ್ವಚ್ಛತೆ ಇಲ್ಲ ಇದು ಅಂತ ಅವರು ನಮಗೆ ಗಮನಕ್ಕೆ ಬಂದಾಗ ನಾವು ದಿಢೀರ್ ದಾಳಿ ಮಾಡಿ ಎಲ್ಲ ಇಲಾಖೆಗಳಿಂದ ನಾವು ದಿಢೀರ್ ದಾಳಿ ಮಾಡಿ ಕ್ರಮ ತಗೊಂಡಿದ್ದೀವಿ. ಮೇನ್ ಪಾಯಿಂಟ್ಸ್ ಎಲ್ಲೆಲ್ಲಿ ಮಾಡ್ತಾ ಇದ್ದೀವಿ? ಅಲ್ಲ, ನಮಗೆ ಪಾಯಿಂಟ್ಸ್ಗಳು ಅವರು ಮಾಮೂಲಿ ಎಲ್ಲೆಲ್ಲಿ ಸೇಲ್ ಆಗುತ್ತೆ ಅದೇ ನಾನು ಹೇಳಿದ್ನಲ್ಲ, ಆ ಥರ ಎಲ್ಲೆಲ್ಲಿ ಒಂದು ಸ್ಪೋರ್ಟ್ಸ್ ನಡೆಯೋ ಜಾಗದಾಗಿರ್ಬೋದು, ಹೈಸ್ಕೂಲ್ ಫೀಲ್ಡ್ ಆಗ್ಬೋದು, ಇಲ್ಲ ಮಕ್ಕಳುಗಳು ಎಲ್ಲೆಲ್ಲಿ ಜಾಸ್ತಿ ಸಂದಣೆ ಇರುತ್ತೆ ಅಲ್ಲಾಗ್ಬೋದು. ಅಂಥ ಕಡೆ ಎಲ್ಲೆಲ್ಲಿ ಕ್ರೌಡೆಡ್ ಪ್ಲೇಸಸ್ ಎಲ್ಲಿ ಜಾಸ್ತಿ ಇರುತ್ತೋ ಅಂಥ ಕಡೆ ಅವರು ಮಾರ್ಕೊಂಡು ಸೇಲ್ ಮಾಡ್ಕೊಂಡು ಬರ್ತಾ ಇರೋದು ಗಾಡಿಗಳು ನೋಡಿದಾಗ ನಮ್ಮ ಗಮನಕ್ಕೆ ಬಂತು. ಈ ಪ್ರಮುಖರದವರು ನಾವು ಪೊಲೀಸರು ಸಹ ಅದ್ರ ಬಗ್ಗೆ ಆಧಾರ್ ಕಾರ್ಡು ಅವ್ರದ್ದೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಕಾರ್ಮಿಕರ ಇಲಾಖೆಯಿಂದಲೂ ಬಂದಿದ್ದರು. ಕಾರ್ಮಿಕ ಇಲಾಖೆಯಿಂದಲೂ ಸಹ ಅವರು ಎಲ್ಲ ಅವ್ರದ್ದು ಏನೇನು ಕ್ರಮ ವಹಿಸಬೇಕು ಅದು ಅಂತೆಲ್ಲ ಹೇಳಿದ್ರು. 18 ವರ್ಷದಲ್ಲಿದ್ದಾರೆ ಅಂತ ನಮ್ಗೆ ಯಾವುದು ಕಂಡು ಬರಲಿಲ್ಲ. ಬಟ್ ಅವರು ಹೋಗಿದ್ದಾರೆ. ಕಾರ್ಮಿಕ ಇಲಾಖೆ ಮ್ಯಾಗಡೆ ಅವ್ರ ಮನೆ ಬಾಡಿಗೆ ಮ್ಯಾಗಡೆಯಿಂದ ಇದ್ದಾರೆ ಅನ್ಸುತ್ತೆ ಅವರೇ. ಕಾರ್ಮಿಕ ಇಲಾಖೆ ಅದನ್ನೆಲ್ಲ ಪರಿಶೀಲಿಸಿ ಅದನ್ನ ಅವರು ಎಲ್ಲ ಮಾಜರ್ ಮಾಡಿಕೊಂಡು ವರದಿ ತಗೊಂಡೋಗಿದ್ದಾರೆ. ಸುಮಾರು ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು? ನಮಗಲ್ಲಿದ್ದಾಗ ನಮ್ಮ ಕಣ್ಣಿಗೆ ಬಂದಾಗ ಒಂದು 5-6 ಜನ ಇದರಲ್ಲಿ. ಅದೇ ಎಲ್ಲೆಲ್ಲಿ ಶಾಲೆಗಳಲ್ಲಿ ಜನವಸತಿ ಎಲ್ಲೆಲ್ಲಿ ಜಾಸ್ತಿ ಕಂಡು ಬರುತ್ತೆ, ಸಿಟಿ ಎಲ್ಲೆಲ್ಲಿ ಜಾತ್ರೆ ಹಿಡಿದು ಆ ಕಡೆನೂ ಹೋಗ್ಬೋದು. ಬಟ್ ನಮಗಲ್ಲಿ ಗಾಡಿಗಳು ನಾವು ಬೆಳಗ್ಗೆ ಹೋಗಿರೋದ್ರಿಂದ ನಾವು ಗಾಡಿಗಳೆಲ್ಲ ಒಳಗಡೆನೇ ಇದ್ದು ಅವನ್ನ ನಾವೆಲ್ಲ ಸೀಸ್ ಮಾಡಿ ಬೀಗ ಹಾಕ್ಕೊಂಡು ಬಂದಿದ್ದೀವಿ. ಅವರು ಆ್ಯಕ್ಚುಲಿ ಇವರು ಏನೇ ಅಂಗಡಿ ಓಪನ್ ಮಾಡಬೇಕಾದ್ರೂ ನಮ್ಮಲ್ಲಿ ಪರವಾನಗಿ ಪಡಿಲೇಬೇಕು. ಪರವಾನಗಿ ಪಡೆದರೆ ಅವರು ಇಲ್ಲೀಗಲಿ ಮಾಡೋದಕ್ಕೆ ಬರೋದಿಲ್ಲ.
ಈಗ ಅದೇ ಥರ ಈಗ ನಮ್ಮ ಟೌನ್ಗಳಾಗ ಇನ್ನೂ ಬೇರೆ ಬೇರೆ ಥರ ಎಲ್ಲೆಲ್ಲಿ ಇದ್ದಾವೆ ಐಸ್ ಕ್ರೀಮ್ ಅಂಗಡಿಗಳಾಗ್ಬೋದು, ಚಿಪ್ಸ್ ಮಾರೋಂಥವಾಗ್ಬೋದು, ಅಂಥವನ್ನೆಲ್ಲ ನಾವು ನಮ್ಮ ಆರೋಗ್ಯ ನಿರೀಕ್ಷಕರು ನಮ್ಮಲ್ಲಿ, ಅವರು ಸಹ ವಾರ್ಡ್ ವೈಸು ಎಲ್ಲ ಹೋಗಿ ಪರಿಶೀಲನೆ ಮಾಡ್ತಾ ಇರ್ತಾರೆ. ಆಮೇಲೆ ಪರವಾನಗಿ ಕೊಡಬೇಕಾದ್ರೆ ಸಹ ನಾವು ಪರಿಶೀಲನೆ ಮಾಡಿಬಿಟ್ಟೆ ನಾವು ಪರವಾನಗಿ ಕೊಡೋದು. ಈ ಥರ ಸ್ವಚ್ಛತೆ ಇಲ್ಲ ಅಂದರೆ ನಾವು ಪರವಾನಗಿ ಕೊಡೋಕ್ಕೆ ಕೊಡೋದಿಲ್ಲ. ಈಗೇನು ಬೀಗ ಹಾಕಿದ್ರೆ ಹೇಗೆ? ಬೀಗ ಹಾಕಿ ಸೀಸ್ ಮಾಡಿಕೊಂಡು ಏನೇನೆಲ್ಲ ಮಾಜರ್ ಮಾಡಿಕೊಂಡು ಪಂಚನಾಮ ಮಾಡಿಕೊಂಡು ಬಂದಿದ್ದೆ. ಯಾರು ಓನರ್ ಅಂತೇಳಿ ಯಾರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರಾ ಇಲ್ಲಿವರೆಗೂ? ಇಲ್ಲ, ನಮಗೆ ಯಾರು ಓನರ್ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ. ಬಟ್ ಅವರೇ ತಿರ್ಗಾ ಬಂದು ನಾವು ತೆಗಿತೀವಿ ಅದು ಇದು ಅಂದರು. ತೆಗೆಯೋದಕ್ಕೆ ಬರೋದಿಲ್ಲ ಮಾಡಿ ನಾವು ಸೀಸ್ ಮಾಡಿ ಬೀಗ ಹಾಕ್ಕೊಂಡು ನಾವು ಕೀ ಎಲ್ಲ ತೊಗೊಂಬಂದಿದ್ದೀವಿ. ಡಿಸೈನ್ ಪ್ರೊಸೀಜರ್ ಹೇಗೆ ಅಂತೇಳಿ ಸರ್ ಅವರು ಓಪನ್ ಮಾಡೋದು? ಈಗ ಅವ್ರು ಓಪನ್ ಮಾಡೋದಕ್ಕೆ ಅವ್ರದ್ದೇನು ಕಾನೂನು, ಈಗ ಕೇಸು ತಹಸೀಲ್ದಾರ್ ಕಡೆಯಿಂದ ಏನು ಮಾಡಿದ್ದಾರೆ ನೋಡಬೇಕು. ನಮ್ಮದು ಕರ್ತವ್ಯ ಪಾಲಿಕೆಯಿಂದ ಏನು ಮಾಡಬೇಕು ಅದನ್ನು ನಾವು ಕ್ರಮ ವಹಿಸಿದ್ದೀವಿ. ಅದು ನೋಡೋಣ, ಅವ್ರೇನಾದ್ರು ಮತ್ತೇನಾದ್ರು ಓಪನ್ ಮಾಡಬೇಕಂದ್ರೆ ಇದೆಲ್ಲ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟು ಅದು ನಮ್ಮದು ಯಾವ ಥರ ಸ್ವಚ್ಛತೆ ಇರಬೇಕು ಎಲ್ಲಿರಬೇಕು ಮಾಡಿಕೊಂಡು ಲೀಗಲ್ ಇದೆ ಹೆಂಗೆ ಅವರು ಆಮೇಲೆ ಅವರು ಮನೆ ತೊಗೊಬೇಕಾದ್ರೆ ಎಲ್ಲ ಅಗ್ರಿಮೆಂಟ್ ಇದೆ ಹೆಂಗೆ ಅದು ನೋಡಿಕೊಂಡೇ ನಾವು ಕೊಡೋದು. ಈಗ ಐಸ್ ಕ್ರೀಮ್ ಏನೇನು ಹಾಕಿದ್ರು ಅನ್ನೋದು ಏನಾದ್ರು ಗೊತ್ತಾಗಿದೆ? ಅದು ಫುಡ್ ಸೇಫ್ಟಿಯಿಂದ ಕಲೆಕ್ಟ್ ಮಾಡಿದ್ದಾರೆ. ಫುಡ್ ಸೇಫ್ಟಿ ಅವರು ಟೆಸ್ಟಿಂಗ್ ಎಲ್ಲ ತೊಗೊಂಡೋಗಿದ್ದಾರೆ. ಏನೇನಿದೆ ಎಲ್ಲರೂ ತೊಗೊಂಡೋಗಿದ್ದಾರೆ. ಒಂದು 10ರಿಂದ 15 ಐಟಮ್ ತೊಗೊಂಡೋಗಿದ್ದಾರೆ. ಅದನ್ನೆಲ್ಲ ಟೆಸ್ಟಿಂಗ್ ಕಳಿಸ್ತಾರೆ. ಆ ಟೆಸ್ಟಿಂಗು ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ ನೋಡಿಕೊಂಡು ಅವ್ರ ಮೇಲೆ ಕ್ರಮ ಆಗುತ್ತೆ. ಸರ್ ಎಷ್ಟಾಗ್ತಿದೆ ಸರ್ ಈಗ ಐಸ್ ಕ್ರೀಮ್ ಅಲ್ಲ, ಅದು ನಾನು ಬೇಕಾದ್ರೆ ನಿಮಗೆ ತೆಗೆಸ್ಬಿಟ್ಟು ಬೇಕಾದ್ರೆ ಕೊಡ್ತೀನಿ. ನಮ್ಮಲ್ಲಿ ಎಷ್ಟು ಐಸ್ ಕ್ರೀಮ್ ಅಂಗಡಿಗಳು ಪರವಾನಗಿದೆ ಅಂದ್ಬಿಟ್ಟು ಅಲ್ಲಿ ಎಷ್ಟು ಬೇಕಾದ್ರೆ ಅಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ನೋಡೋಣ, ಕೇಳ್ಬಿಟ್ಟು ಹೇಳ್ತೀನಿ ಬೇಕಾದ್ರೆ ನಿಮಗೆ. ತಗೊಂಡು ಓಕೆ, ಥ್ಯಾಂಕ್ ಯು.